ವಿಚಾರಕ್ಕೆ ಡಿ.ಕೆ.ಶಿಯಿಂದ ಸಮರ್ಥನೆ ಯತ್ನ. ನಾನು ಇಬ್ಬರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳಿದ್ದೆ, ಪವರ್ ಶೇರ್ ಆಗಿದೆ ಅಂತ ಎಲ್ಲೂ ಹೇಳೇ ಇಲ್ಲ. ಆಮೇಲೆ ನೀವು ಮಾತನಾಡಿದ್ರಿ, ಆಯಿತು ನೀವು ಹೇಳಿದ್ಮೇಲೆ ಮುಗೀತು ಅಂತ ಅವತ್ತೇ ಹೇಳಿದ್ದೀನಿ. ನಾನಷ್ಟೇ ಪಾರ್ಟಿ ಲೈನ್ ದಾಟಲ್ಲ, ಇನ್ನು ಮುಂದೆ ಪವರ್ ಶೇರ್ ವಿಚಾರಕ್ಕೆ ತಲೆ ಹಾಕಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಬೆಳಗಾವಿ ಸಮಾವೇಶ ಮತ್ತು ಬಜೆಟ್ ಕಡೆ ಗಮನ ಕೊಡಿ, ಸಚಿವರ ಆ್ಯಕ್ಷನ್ ರಿಯಾಕ್ಷನ್ ಬಗ್ಗೆ ನಮಗೆ ಬಿಡಿ ಅಂತ ಸುರ್ಜೇವಾಲಾ ಕೂಡ ಒಗ್ಗಟ್ಟಿನ ಸೂತ್ರವನ್ನು ರಚನೆ ಮಾಡಿದ್ದಾರೆ. ನೀವು ಈ ವಿಚಾರಕ್ಕೆ ತಲೆ ಹಾಕಬೇಡಿ, ಸಚಿವರದ್ದು ಆ್ಯಕ್ಷನ್ನು ರಿಯಾಕ್ಷನ್ಗೆಲ್ಲ ನಾವು ಕಡಿವಾಣ ಹಾಕ್ತೀವಿ. ನೀವೇನಿದ್ರು ಬೆಳಗಾವಿ ಸಮಾವೇಶ 21ನೇ ತಾರೀಕು ಕ್ಲಿಕ್ ಆಗಬೇಕು, ಆಮೇಲೆ ಬಜೆಟ್, ಈ ವಿಚಾರವಾಗಿ ಗಮನ ಕೊಡಿ, ಆಡಳಿತಾತ್ಮಕವಾಗಿ ನೀವು ಕಾನ್ಸಂಟ್ರೇಟ್ ಮಾಡಿ, ಇನ್ನು ಮಿಕ್ಕಿದ್ದೆಲ್ಲ ನಮಗೆ ಬಿಟ್ಬಿಡಿ ಅಂತ ಸುರ್ಜೇವಾಲಾ ಅವರು ಒಗ್ಗಟ್ಟಿನ ಸೂತ್ರವನ್ನು ರಚನೆ ಮಾಡಿ ಇಬ್ಬರ ಮುಂದೆ ಇಟ್ಟಿದ್ದಾರೆ. ಇಬ್ಬರು ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಪ್ಕೊಂಡಿದ್ದಾರೆ. ಇಲ್ಲ, ಇನ್ನು ಮುಂದೆ ಈ ಥರದ ಹೇಳಿಕೆಗಳು ನಮ್ಮ ಬಾಯಲ್ಲಿ ಬರಲ್ಲ ಅಂತ. ಇನ್ನು ಮುಂದಕ್ಕೆ ಇವ್ರ ರಿಯಾಕ್ಷನ್ಸ್ ಏನು ಅಂತ ನೋಡಬೇಕು. ಈಗ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸಕ್ಕೆ ಹೋಗಿದ್ದಾರೆ, ಡಿ.ಕೆ. ಶಿವಕುಮಾರ್ ಕೂಡ ದೆಹಲಿ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೈಕಮಾಂಡ್ ಭೇಟಿ ಆಗ್ತಾರೆ, CLP ಸಭೆಗಳ ವಿಚಾರವೆಲ್ಲವನ್ನು ಕೂಡ ಅಲ್ಲಿ ಅವರು ಬ್ರೀಫ್ ಮಾಡ್ತಾರೆ. ಜೊತೆಗೆ ಸುರ್ಜೇವಾಲಾ ಕೂಡ ಅವರು ಹೈಕಮಾಂಡ್ ಕಡೆಯಿಂದನೇ ಬಂದಿರೋದ್ರಿಂದ ಅವರು ಕೂಡ ಎಲ್ಲನೂ ಬ್ರೀಫ್ ಮಾಡ್ತಾರೆ. ಅಲ್ಲಿಗೆ ಇನ್ನು ಮುಂದಕ್ಕೆ ರಾಜಣ್ಣ ಅವರಾಗಲಿ ಪರಮೇಶ್ವರ್ ಅವರಾಗಲಿ ಯಾರೂ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲ್ವಾ. ಡಿ.ಕೆ. ಶಿವಕುಮಾರ್ ಕಡೆಯಿಂದಲೂ ಶಿವಗಂಗಾ ಬಸವರಾಜ್ ಅವರೆಲ್ಲ ಮಾತನಾಡಿದರು. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಒಬ್ಬರ ಮಧ್ಯಸ್ಥಿಕೆಯಲ್ಲಿ CM ಮತ್ತು DCM ನಡುವಣ ಈ ಮಾತುಕತೆ ನಡೆದು ಹೋಗ್ಬಿಟ್ಟಿದ್ರೆ ಇದು ಇಷ್ಟೊಂದು ರಣ ಆಗ್ತಿರಲಿಲ್ಲ ಕಳೆದ ಒಂದು ತಿಂಗಳಲ್ಲಿ ಅಂತ ಅನ್ನಿಸ್ತಾ ಇದೆ. ಆದರೂ ನಿನ್ನೆ ಸಭೆಯಲ್ಲಿ ಇವೆಲ್ಲವೂ ಕೂಡ CM DCM ನಡುವಣ ಮಾತಾಗಿದೆ. ಇನ್ನು ಮುಂದಾದರೂ ಈ ಎಲ್ಲ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ, ಉಭಯ ಕಡೆಯ ನಾಯಕರು ಸುಮ್ಮನಾಗ್ತಾರಾ ಅಂತ? ಅರವಿಂದ್, ಖಂಡಿತವಾಗಿ ಕೂಡ ನಾಯಕರು ಸರಿ ಹೋದರೆ ಅವರ ಬೆಂಬಲಿಗರು ಮತ್ತು ಆಪ್ತರು ಕೂಡ ಸರಿ ಹೋಗ್ತಾರೆ. ರಾಜಕಾರಣದಲ್ಲಿ ಕೆಲವೊಂದು ಬಾರಿ ನಾಯಕರೇ ಅದಕ್ಕೆ ಕುಮ್ಮಕ್ಕು ಕೊಟ್ಟಂಥ ಸಂದರ್ಭದಲ್ಲಿ ಅದು ಬೆಳೀತಾ ಹೋಗುತ್ತೆ ಅನ್ನೋದನ್ನು ಕೂಡ ಸಾಕಷ್ಟು ಉದಾಹರಣೆಗಳನ್ನು ನೋಡಿದ್ದೇವೆ. ಪ್ರಮುಖವಾಗಿ ಪವರ್ ಶೇರ್ ವಿಚಾರ ಎಲ್ಲೋ ಒಂದು ಕಡೆ ಎರಡೂವರೆ ವರ್ಷ ಅಂದರೂ ಕೂಡ ಇನ್ನೂ ಡಿಸೆಂಬರ್ ಗಂಟ ಟೈಮ್ ಇದೆ. ಹಾಗಾಗಿ ಮುಂದಿನ ಡಿಸೆಂಬರಲ್ಲೇ ಆಗಬೇಕಾದಂಥ ಬೆಳವಣಿಗೆಗಳು ಈಗ ಡಿಸೆಂಬರ್ನಲ್ಲೇ ಶುರುವಾಗಿದ್ದು ಏಕೆ ಅನ್ನೋ ಪ್ರಶ್ನೆಯೂ ಕೂಡ ಕಾಂಗ್ರೆಸ್ನ ಒಳಗಡೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಯಾಕೆಂದರೆ ಪವರ್ ಶೇರ್ ವಿಚಾರವಾಗಿ ಹೈಕಮಾಂಡ್ ಯಾರನ್ನೂ ಕೂಡ ಕೇಳಿಲ್ಲ. ಜೊತೆಗೆ ಇಲ್ಲಿನ ನಾಯಕರು ಕೂಡ ಪವರ್ ಶೇರ್ ಆಗಬೇಕು ಅಂತಲೂ ಕೂಡ ದೊಡ್ಡ ಮಟ್ಟದಲ್ಲಿ ಎಲ್ಲೂ ಕೂಡ ಬಹಿರಂಗವಾಗಿ ಒಂದು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ. ಯಾಕೆಂದರೆ ಪವರ್ ಶೇರ್ ವಿಚಾರವಾಗಿ ಯಾರೊಬ್ಬರಿಗೂ ಕೂಡ ಕ್ಲಾರಿಟಿನೇ ಇರಲಿಲ್ಲ. ಇಂಥ ಸನ್ನಿವೇಶದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂಥ ಸಂದರ್ಶನ ಖಾಸಗಿ ವಾಹಿನಿಗೆ ಏನಿತ್ತು, ರಾಷ್ಟ್ರೀಯ ವಾಹಿನಿಗೆ, ಈ ಸಂದರ್ಭದಲ್ಲಿ ಒತ್ತಂಥ ಕಿಡಿ ಇನ್ನೂ ಕೂಡ ಅದು ಹಾರಿಲ್ಲ. ಆ ಕಾರಣಕ್ಕೋಸ್ಕರವಾಗಿಯೇ ನಿನ್ನೆ CLP ಸಭೆ ಮುಗಿದ ಬಳಿಕ DCM ಮತ್ತು CM ಜೊತೆ ಪ್ರತ್ಯೇಕವಾಗಿ ಸುರ್ಜೇವಾಲಾ ಅವರು ಇಬ್ಬರನ್ನು ಕೂರಿಸ್ಕೊಂಡು ಮಾತುಕತೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಪವರ್ ಶೇರ್ ವಿಚಾರವಾಗಿ ಯಾತಕ್ಕಾಗಿ ಇಷ್ಟೆಲ್ಲ ರಾದ್ದಾಂತ ಆಯಿತು ಅನ್ನೋದನ್ನು ಕೂಡ ಎಳೆಯಾಗಿ ಸಿದ್ದರಾಮಯ್ಯನವರು ಬಿಚ್ಚಿಟ್ಟಿದ್ದಾರೆ. ಅಂದರೆ ಅದು KPCC ಅಧ್ಯಕ್ಷರ ಒಂದು ಸಂದರ್ಶನ ಭಾಗದಿಂದ ಶುರುವಾಯಿತು, ಅದಕ್ಕೆ ಆ್ಯಕ್ಷನ್ ರಿಯಾಕ್ಷನ್ಗಳು ಕೂಡ ಶುರುವಾಯಿತು. ಅಲ್ಲಿಂದ ಈಚೆಗೆ ಬೇರೆ ಬೇರೆ ರೀತಿಯ ಬಣ್ಣ ಕಟ್ಟುವಂಥ ಪ್ರಯತ್ನವೂ ಕೂಡ ನಡೀತು. ಹಾಗಾಗಿ ಇಷ್ಟೆಲ್ಲ ಬೆಳವಣಿಗೆಗಳು ನಡೆದಿದೆ. ನಾನು ಯಾರನ್ನೂ ಕೂಡ ಎಂಟರ್ಟೈನ್ ಮಾಡಿಲ್ಲ, ಮಾಡೋದು ಇಲ್ಲ, ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಮೊದಲಿಂದಲೂ ಹೇಳ್ತಾ ಇದ್ದೇನೆ, ಈಗಲೂ ಹೇಳ್ತಾ ಇದ್ದೇನೆ ಅಂತ ಕೂಡ ಸುರ್ಜೇವಾಲಾ ಮುಂದೆ ಹೇಳಿರ್ತಕ್ಕಂಥದ್ದು. ಆದರೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನಾನು ಎಲ್ಲೂ ಕೂಡ ಪವರ್ ಶೇರ್ ಇಷ್ಟು ವರ್ಷ ಅಷ್ಟು ವರ್ಷ ಅಂತ ಎಲ್ಲೂ ಕೂಡ ಅದ್ರ ಬಗ್ಗೆ ಮಾತಾಡಿಲ್ಲ. ನನ್ನ ಮತ್ತು ಸಿದ್ದರಾಮಯ್ಯ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂದಷ್ಟೇ ಹೇಳಿದ್ದೇನೆ. ಅದನ್ನು ಬೇರೆ ರೀತಿ ಅರ್ಥೈಸಿಕೊಂಡು ಬೇರೆ ಬೇರೆ ರೀತಿಯಲ್ಲೂ ಕೂಡ ಬೆಳವಣಿಗೆಗಳು ನಡೆದು ಬಿಟ್ಟಿದೆ ಅನ್ನೋ ಮಾತುಗಳನ್ನು ಕೂಡ ಡಿ.ಕೆ. ಶಿವಕುಮಾರ್ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇಬ್ಬರು ನಾಯಕರ ಮುಖಾಮುಖಿಯಲ್ಲಿ ಸುರ್ಜೇವಾಲಾ ಒಂದು ಮಾತನ್ನೇ ಹೇಳಿದ್ದಾರೆ, ಹೈಕಮಾಂಡ್ ಕಾಲಕ್ಕೆ ಏನು ಮಾಡಬೇಕು ಅದನ್ನು ಮಾಡುತ್ತೆ, ಸಚಿವರ ಹೇಳಿಕೆಗಳು ಇತ್ಯಾದಿಗೆ ಹೈಕಮಾಂಡ್ ಹೇಗೆ ಬ್ರೇಕ್ ಹಾಕಬೇಕು ಅನ್ನೋದು ಗೊತ್ತಿದೆ. ನೀವಿಬ್ಬರು ಕೂಡ ಈ ಹಿಂದೆ ಅಧಿಕಾರ ತರೋದಕ್ಕೆ ಮುಂಚೆ ಹೇಗಿದ್ರಿ ಒಗ್ಗಟ್ಟಿನಿಂದ, ಈಗಲೂ ಕೂಡ ಅದೇ ರೀತಿ ಮುನ್ನಡೆದುಕೊಂಡು ಹೋಗಿ ಅನ್ನೋ ಒಂದು ಸೂಚ್ಯವಾಗಿ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹಾಗಾಗಿ ಸುರ್ಜೇವಾಲಾ ಅವರ ಈ ಸಂದೇಶ ಇಬ್ಬರು ನಾಯಕರಿಗೆ ಒಂದು ರೀತಿಯಲ್ಲಿ ಕ್ಲಾರಿಟಿ ಸಿಕ್ಕಿರ್ಬೋದು. ಹಾಗಾಗಿ ಅವರ ಬೆಂಬಲಿಗರು ಇವರ ಹಾದಿಯನ್ನೇ ಹಿಡಿತಾರೋ ಅಥವಾ ಮತ್ತಷ್ಟು ಅದನ್ನು ಭುಗಿಲೇಳೋದಕ್ಕೆ ಬೇರೆ ಬೇರೆ ರೀತಿಯ ಉಪ್ಪು ಖಾರವನ್ನು ಹಾಕಿ ಸಭೆಗಳ ಮೇಲೆ ಸಭೆಗೆ ಮತ್ತೆ ಮುಂದಾಗ್ತಾರೋ ಕಾದು ನೋಡಬೇಕಾಗುತ್ತೆ. ಒಂದಂತೂ ಸತ್ಯ, ಇಷ್ಟು ದಿನಗಳ ನಡೆದಂಥ ಈ ಹೈಡ್ರಾಮಾ ಏನಿದೆ ಇದು ಕಾಂಗ್ರೆಸ್ನ ಹೈಕಮಾಂಡ್ಗೆ ನುಂಗಲಾರದ ತುತ್ತಾಗಿತ್ತು. ಈಗ ಮಧ್ಯಪ್ರವೇಶ ಮಾಡಿ ಬ್ರೇಕ್ ಹಾಕುವಂಥ ಪ್ರಯತ್ನ ಮಾಡಿದೆ. ಇದು ಎಷ್ಟು ದಿನ ಅನ್ನೋದು ಕೂಡ ಕಾದು ನೋಡಬೇಕು ಅರವಿಂದ್. ರೈಟ್, ಬಟ್ ಒಂದು ವಿಚಾರ, ಈಗ ಇದು ಎಲ್ಲಿ ಶುರುವಾಯಿತು ಅಂತ ತಾವೇ ಹೇಳ್ತಾ ಇದ್ರಿ. ಡಿ.ಕೆ. ಶಿವಕುಮಾರ್ ಅವರು ಒಂದು ಸಂದರ್ಶನ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಆಡಿದಂತಹ ಮಾತು,
ಹಾಗಾಗಿ ಸುರ್ಜೇವಾಲಾ ಅವ್ರ ಗಮನಕ್ಕೆ ಇದು ಕೂಡ ಬಂದಿರಬೇಕಲ್ಲ, ನಿಮ್ಮಿಂದನೇ ಶುರುವಾಗಿದ್ದು ಇದೆಲ್ಲ ಅಂತ ಒಂದು ಖಡಕ್ಕಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಎಚ್ಚರಿಕೆ ಕೊಟ್ಟಂತಹ ಕೆಲಸ ಅದೇನಾದರೂ ನಡೀತಾ ಅಂತ. ಖಂಡಿತವಾಗಿ ಕೂಡ ಸೂಕ್ಷ್ಮವಾಗಿ ಸೂಚ್ಯವಾಗಿ ಇಬ್ಬರು ನಾಯಕರಿಗೆ ಹೇಳಿದ್ದಾರೆ. ಅಂದರೆ ಬೇರೆ ಸಚಿವರುಗಳು ಶಾಸಕರುಗಳಿಗೆ ಖಡಕ್ಕಾಗಿ ವಾರ್ನಿಂಗ್ ಮಾಡುವಂಥ ರೀತಿಯಲ್ಲಿ ಈ ಇಬ್ಬರು ನಾಯಕರಿಗೆ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೀವಿಬ್ಬರು ಇದಕ್ಕೆ ಆಸ್ಪದ ಕೊಡಬಾರ್ದು. ಈ ರೀತಿಯ ಬೆಳವಣಿಗೆಗಳಿಗೆ ನೀವಿಬ್ಬರೂ ಕೂಡ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಮಾತುಗಳನ್ನಾಡಿ ಅದಕ್ಕೆ ಮತ್ತಷ್ಟು ಜಾಸ್ತಿ ಮಾಡುವಂಥ ಪ್ರಯತ್ನಕ್ಕೆ ಕೈ ಹಾಕಬೇಡಿ ಅಂತ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಪವರ್ ಶೇರ್ ವಿಚಾರವಾಗಿ ನಾನು ಎಲ್ಲೂ ಮಾತಾಡಿಲ್ಲ, ನಮ್ಮಿಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಸರ್ಕಾರ ಆಗಿದೆ ಅಂತ. ಆ ಸಂದರ್ಭದಲ್ಲಿ ನಮ್ಮಿಬ್ಬರ ಒಪ್ಪಂದ ಏನಿತ್ತು ಅದನ್ನು ನಾವು ಓಪನ್ ಅಪ್ ಆಗಿ ನಾನು ಎಲ್ಲೂ ಕೂಡ ಬಹಿರಂಗ ಮಾಡಿಲ್ಲ, ಆದರೆ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಹೇಳಿದ್ದೇನೆ ಅಂತ ಸಮರ್ಥನೆಯನ್ನು ಅದೇ ಕಾರಣಕ್ಕೋಸ್ಕರ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಸುರ್ಜೇವಾಲಾ ಅವರು ಸೂಕ್ಷ್ಮವಾಗಿ ಬುದ್ಧಿ ಹೇಳಿದ್ದಾರೆ. ಹೈಕಮಾಂಡ್ ನಾಯಕರು ಕೂಡ ಮುಂದಿನ ದಿನಗಳಲ್ಲಿ ಬುದ್ಧಿ ಹೇಳುವಂಥ ಸಾಧ್ಯತೆ ಇದೆ. ಈ ಇಬ್ಬರು ನಾಯಕರು ಒಗ್ಗಟ್ಟಿನಿಂದ ಹೋದರೆ ನಾವೆಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನೋ ಒಂದು ಇರಾದೆ ಹೈಕಮಾಂಡ್ಗೆ ಮತ್ತು ಹೈಕಮಾಂಡ್ ನಾಯಕರಿಗೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಬ್ಬರನ್ನು ಕೂಡ ಮತ್ತೊಮ್ಮೆ ಕೂರಿಸಿ ಅವರಿಗೆ ಒಂದು ರೀತಿಯಲ್ಲಿ ಸಮಾಧಾನ ಸೂತ್ರವನ್ನು ಹೆಣೆದು ಕಳಿಸುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ಬಹಳ ಕುತೂಹಲ ಇರತಕ್ಕಂಥದ್ದೇ ಇನ್ನು ಮುಂದೇನು ಅಂತ. ಎಲ್ಲರೂ ಬಾಯಿಗೆ ಬೀಗ ಹಾಕೋತಾರ, ಸಿದ್ದರಾಮಯ್ಯ ಬಣದವರು, ಡಿ ಕೆ ಶಿವಕುಮಾರ್ ಬಣದವರು, ಅಥವಾ ಅಲ್ಲಲ್ಲಿ ಚಾನ್ಸ್ ಸಿಕ್ಕಿದಾಗ ನಮ್ಮದು ಒಂದಿರಲಿ ಅಂತ ಮಾತಾಡ್ಬಿಡ್ತಾರ. ಈ CLP ಸಭೆಯ ಪರಿಣಾಮಗಳು ಏನಾಗಬಹುದು ಮುಂದಿನ ದಿನಗಳಲ್ಲಿ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ.